ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಫೋವಿತ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಯಾವುದಪ್ಪ ಅಂದರೆ, ಅನಂತ್ ಅಂಬಾನಿ ನೀಡಿರುವ 15 ಕೋಟಿ ಮೌಲ್ಯದ ಚಿನ್ನದ ಕಿರೀಟ ಹೊತ್ತ ಗಣಪನ ವಿಸರ್ಜನೆ ಮಾಡಿದ ಕೊನೆಯ ಕ್ಷಣದ ಅಮೋಘ ವಿಡಿಯೋವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ಇದರ ಕತೆ ಏನು, ಹಾಗೆ ಏನೆಲ್ಲ ಆಗಿದೆ ಅಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ದೇಶದಲ್ಲಿಯೇ ಅತಿ ದೊಡ್ಡ ಗಣಪನಲ್ಲಿ ಒಂದನ್ನೆಸಿಕೊಂಡಿರುವ ಮುಂಬೈ ಗಣಪನಿಗೆ ಅನಂತ್ ಅಂಬಾನಿ 20 kg ಚಿನ್ನದ ಕಿರೀಟ ಕೊಟ್ಟಿದ್ದಾರೆ. ಗಣಪನ ವಿಸರ್ಜನೆ ಮಾಡಲಾಗಿದ್ದು ವಿಡಿಯೋ ವೈರಲ್ ಆಗಿದೆ. ಈ ಬಾರಿ ವಿಶೇಷತೆ ಏನು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದೇಶದ ಅತ್ಯಂತ ದೊಡ್ಡ ಗಣಪನಲ್ಲಿ ಒಂದೆನಿಸಿರುವುದು ಮುಂಬೈನ ಗಣಪ ಎಂದೇ ಹೇಳಬಹುದು. ಇದರ ವೀಕ್ಷಣೆಗೆ ದೇಶದ ಮೂಲೆ ಮೂಲೆಗಳಿಂದಲೂ ಮಾತ್ರವಲ್ಲದೆ ವಿದೇಶಗಳಿಂದಲೂ ಪ್ರತಿ ವರ್ಷ ಜನರು ಆಗಮಿಸುವುದೂ ಇದೆ. ನಿನ್ನೆ ಈ ಗಣೇಶನ ವಿಸರ್ಜನೆ ಕಾರ್ಯ ನಡೆದಿದೆ. ಪ್ರತಿ ವರ್ಷವೂ ಒಂದೊಂದು ಥೀಮ್ನೊಂದಿಗೆ ಈ ಗಣಪನ ಶೃಂಗಾರ ಮಾಡಲಾಗುತ್ತದೆ. ಈ ಬಾರಿ ಅಯೋಧ್ಯೆಯ ರಾಮ ಮಂದಿರದಿಂದ ಪ್ರೇರಿತವಾಗಿ ಅಲಂಕಾರ ಮಾಡಲಾಗಿತ್ತು. ದೇವಾಲಯದ ಗುಮ್ಮಟದ ಪ್ರತಿಕೃತಿ ಮತ್ತು ಭಗವಾನ್ ರಾಮನ ವಿಗ್ರಹವನ್ನು ಇದು ಒಳಗೊಂಡಿತ್ತು. ಕುತೂಹಲದ ವಿಷಯ ಏನೆಂದರೆ, ಈ ವಿಗ್ರಹಕ್ಕೆ ನ್ಯೂ ಇಂಡಿಯಾ ಇನ್ಶೂರೆನ್ಸ್ನಿಂದ 32.76 ಕೋಟಿ ರೂಪಾಯಿ ವಿಮೆ ಮಾಡಿಸಲಾಗಿತ್ತು. ಇದು ಸೆಟ್, ಆಸ್ತಿ, ಚಿನ್ನಾಭರಣಗಳನ್ನು ಒಳಗೊಂಡಿತ್ತು. ಹಾಗೆ ಇಲ್ಲಿಗೆ ಆಗಮಿಸಲು ಆಗದ ಭಕ್ತಾದಿಗಳಿಗೆ ವೀಕ್ಷಣೆಗಾಗಿ ಆನ್ಲೈನ್ ದರ್ಶನ ಕೂಡ ಏರ್ಪಡಿಸಲಾಗಿತ್ತು. ಭಕ್ತರು ತಮ್ಮ ಮನೆಗಳಿಗೆ ಪ್ರಸಾದವನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡುವ ಅನುಕೂಲವನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗಿತ್ತು. ಇವೆಲ್ಲವುಗಳಿಗಿಂತಲೂ ವಿಶೇಷ ಎಂದರೆ, ಈ ಬಾರಿ ಮದುಮಗ ಅನಂತ್ ಅಂಬಾನಿ 15 ಕೋಟಿ ಮೌಲ್ಯದ 20 kg ಚಿನ್ನದ ಕಿರೀಟವನ್ನು ಈ ಗಣೇಶನಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಹಾಗೆ ಮೆರೂನ್ ಬಣ್ಣದ ವಸ್ತ್ರದಿಂದ ಅಲಂಕೃತನಾದ ಆಭರಣಗಳಿಂದ ಕಂಗೊಳಿಸುತ್ತಿದ್ದ ಗಣೇಶನಿಗೆ ವಿಶೇಷವಾಗಿ ಈ ಕಿರೀಟ ಮೆರುಗು ನೀಡಿತು ಎಂದೇ ಹೇಳಬಹುದಾಗಿದೆ. ಅಷ್ಟೇ ಅಲ್ಲದೆ 2020-21 ಕೋವಿಡ್ ಸಮಯದಲ್ಲಿ ಈ ಗಣೇಶೋತ್ಸವ ಸಮಿತಿಯು ಹಣಕಾಸಿನ ಸಮಸ್ಯೆಗೆ ಒಳಗಾಗಿದ್ದ ಸಂದರ್ಭದಲ್ಲಿಯೂ ಅವರು ನೆರವಾಗಿದ್ದರು ಎಂದು ಇಲ್ಲಿ ಮಾಹಿತಿ ಇದೆ. ಅನಂತ್ ಅಂಬಾನಿಯವರು ಕಳೆದ 15 ವರ್ಷಗಳಿಂದ ಈ ಸಮಿತಿಯೊಂದಿಗೆ ಸಂಬಂಧ ಹೊಂದಿರುವ ಹಿನ್ನೆಲೆಯಲ್ಲಿ ದಾನ ಧರ್ಮ ಮಾಡುತ್ತಾರೆ. ಈ ಸಮಿತಿಯ ಜೊತೆ ಸೇರಿ ಅಂಬಾನಿ ತಮ್ಮ ರಿಲಯನ್ಸ್ ಫೌಂಡೇಶನ್ ಜೊತೆ 24 ಡಯಾಲಿಸಿಸ್ ಯಂತ್ರವನ್ನು ಸಹಾಯನಿಧಿಗೆ ದಾನ ಮಾಡಿದ್ದರು. ಅನಂತ್ ಅಂಬಾನಿ ಅವರು ಈ ಸಮಿತಿಯ ಕಾರ್ಯಕಾರಿ ಸಲಹೆಗಾರರು ಕೂಡ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತದೆ. ಮಹಾರಾಷ್ಟ್ರದ ಗಣಪನ ವಿಶೇಷ ಎಂದರೆ, ಎಲ್ಲ ಗಣಪನನ್ನು ಒಟ್ಟಿಗೆ ವಿಸರ್ಜನೆ ಮಾಡಲಾಗುತ್ತದೆ. 11ನೇ ದಿನ ಮುಂಬೈನ ಪ್ರಮುಖ ಬೀದಿಗಳಲ್ಲಿ ಗಣೇಶನ ಮೆರವಣಿಗೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಭಾಗವಹಿಸಿದ್ದರು. ವಿಸರ್ಜನೆಯ ವೇಳೆಯೂ ಅವರು ಗಣಪನ ಸಮಿತಿಯಲ್ಲಿಯೇ ಇದ್ದರು ಎಂಬುದನ್ನು ನಾವಿಲ್ಲಿ ನೋಡಬಹುದು. ವಿಸರ್ಜನೆಯ ಕೊನೆಯ ಕ್ಷಣದ ವಿಡಿಯೋ ವೈರಲ್ ಆಗಿದ್ದನ್ನು ನಾವಿಲ್ಲಿ ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ಅನಂತ್ ಅಂಬಾನಿ ನೀಡಿದ ಚಿನ್ನದ ಕಿರೀಟವನ್ನು ತೆಗೆದಿರಿಸಿ ನಂತರ ಗಣಪನ ವಿಸರ್ಜನೆ ಮಾಡಲಾಗಿತ್ತು. ಇದರ ವಿಡಿಯೋ ಕೂಡ ನೋಡಿ ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ. ವಿಸರ್ಜನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಭಕ್ತಾದಿಗಳು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಅಂದಹಾಗೆ ಈ ಗಣಪನು 12 ಅಡಿ ಎತ್ತರವಿದ್ದು ಮರೂನ್ ಬಟ್ಟೆಗಳಿಂದ ಕಂಗೊಳಿಸುತ್ತಿದ್ದ. ಬಾಲಿವುಡ್ ಸೆಲೆಬ್ರಿಟಿಗಳಿಂದ ಹಿಡಿದು ವಿವಿಧ ಕ್ಷೇತ್ರ ಸೆಲೆಬ್ರಿಟಿಗಳು, ದೇಶ ವಿದೇಶದ ಗಣ್ಯರು ಈ ಗಣಪನನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಬರುತ್ತಾರೆ. ಸೆಲೆಬ್ರಿಟಿಗಳು ಬಂದಾಗ ಸಹಜವಾಗಿಯೇ ಎಲ್ಲರ ಒಟ್ಟಿಗೆ ಅವರು ಕೂಡ ದರ್ಶನ ಪಡೆಯುತ್ತಾರೆ. ಇವೆಲ್ಲವನ್ನು ಪ್ರತಿ ವರ್ಷ ಯಾವುದೇ ಅನಾನುಕೂಲ ಆಗದಂತೆ ಮುಂಬೈ ಪೊಲೀಸರು ನಿಭಾಯಿಸುತ್ತಾರೆ. ಈ ಮೂಲಕ ಅವರು ಶ್ಲಾಘನೀಯ ಪಾತ್ರರಾಗುತ್ತಾರೆ ಎಂದೇ ಹೇಳಬಹುದು. ಸೆಪ್ಟೆಂಬರ್ 7ರಂದು ಒಂದೇ ದಿನ ಈ ಗಣೇಶನಿಗೆ 40-30 ಲಕ್ಷ ರೂಪಾಯಿ ದೇಣಿಗೆ ಹರಿದು ಬಂದಿರುವುದು ಇದು ವಿಶೇಷವಾಗಿದೆ ಎಂದು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ಈ ಮಾಹಿತಿನ ಯಾರಿಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.